ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ರುಚಿಯಾದಂಥ ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಇದು ಚಪಾತಿ, ರೊಟ್ಟಿ, ಅನ್ನಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಇಟ್ಕೊಂಡು ತಿಂದರೆ ತಿಂತಾನೆ ಇರ್ತೀರಾ. ಈ ರೀತಿ ಮಾಡಿಬಿಟ್ಟು ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಡಿ, ತಿಂಗಳಗಟ್ಟಲೆ ಕೂಡ ಯೂಸ್ ಮಾಡ್ಬೋದು, ಹಾಳಾಗಲ್ಲ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಅರ್ಧ ಕೆಜಿಯಷ್ಟು ಹಸಿಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಈಗ ತಂದಿದ್ದೀನಿ ನೋಡಿ. ಇದನ್ನು ಮೊದಲು ನಾನು ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಹಿಂದೆ ಅದು ದಂಟಿರುತ್ತಲ್ವ ಅದನ್ನು ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನೀಟಾಗಿ ತೊಳೆದ್ಬಿಟ್ಟು ಈಗ ಒಂದೊಂದಾಗಿ ಈ ಏನಂದರೆ ನೀಟಾಗಿ ಯಾವ ರೀತಿ ಮಾಡಬೇಕು, ಯಾವುದೇ ಉಪ್ಪಿನಕಾಯಿ ಮಾಡಿದರೂ ಹಾಳಾಗಬಾರ್ದು ಅಂದರೆ ನಾನು ತೋರಿಸಿದ ರೀತಿಯಲ್ಲೇ ಮಾಡಿ ತುಂಬ ದಿನ ಸ್ಟೋರ್ ಮಾಡ್ಬೋದು. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಹಸಿ ಇದೆ, ಇದು ಒದ್ದೆ ಇದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಹಾಗಾಗಿ ನೀಟಾಗಿ ಅದನ್ನ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರಿಂದ ನಾನು ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ. ಒದ್ದೆ ಇದ್ದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ ಈ ರೀತಿಯಾಗಿ ಒಂದು ಚಾಕುವಿಂದಾದರೂ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ 2 ಪೀಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಚಾಕುವಿನಿಂದ ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೋಡಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ತೀನಿ. ಮಸಾಲೆ ತುಂಬ ಸಿಂಪಲ್ಲಾಗಿ ಮನೇಲೇ ಇರುವಂತಹ ಸಾಮಗ್ರಿಗಳೆಂದರೆ ಈ ಉಪ್ಪಿನಕಾಯಿ ಆಗುತ್ತೆ. ನೀವು ಹೊರಗಡೆ ಹೋಗಿ ಅದು ತರಬೇಕು ಇದು ತರಬೇಕಂತ ಟೆನ್ಷನ್ನೇ ಬೇಡ. ಮನೆಯಲ್ಲಂತೂ ರೆಗ್ಯುಲರಾಗಿ ಇರುವಂಥ ಐಟಮಿಂದ ಈ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳು, ಹಾಗೆ 2 ಟೀ ಸ್ಪೂನಷ್ಟು ಸಾಸಿವೆ. ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಜಸ್ಟ್ ಅದು ರೋಸ್ಟ್ ಆಗಬೇಕಷ್ಟೇ. 1-2 ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಹುರ್ಕೊಂಡ್ಬಿಟ್ಟು ಇದನ್ನು ನಾನು ಈಗ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದೇ ಮೇನ್, ಇದಕ್ಕೆ ಮಸಾಲೆ ತುಂಬ ರುಚಿಯಾಗಿರುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತೀನಿ. ಸ್ವಲ್ಪ ತಣ್ಣಗಾಗಬೇಕು. ತಕ್ಷಣ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬಾರ್ದು. ಈಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು, 3 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ನೋಡಿ 1/3 ಕಪ್ಪಷ್ಟು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ. ವಿನಿಗರಿಂದ ಹಾಳಾಗಲ್ಲ, ತುಂಬ ದಿನ ಸ್ಟೋರ್ ಇಡ್ಬೋದು ಮತ್ತು ಹುಳಿ ಕೂಡ ಬರುತ್ತೆ. ವಿನಿಗರ್ ಬೇಡಪ್ಪ ನಾವು ಯೂಸ್ ಮಾಡಲ್ಲ ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ಆದರೆ ತುಂಬ ದಿನ ಇಡೋಕ್ಕಾಗಲ್ಲ ಹೊರಗಡೆ ಅಷ್ಟೇ. ಬಟ್ ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ವಿನಿಗರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಕಲಿಸ್ಬಿಟ್ಟು ಇದು ಒಂದು 2 ನಿಮಿಷ ಇದನ್ನ ಸೈಡಲ್ಲಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಅಂದರೆ ಫೈನ್ ಪೌಡ್ರಲ್ಲ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ. ಉಪ್ಪು ಮತ್ತು ವಿನಿಗರ್ ಹಾಕಿಟ್ಟಿದ್ನಲ್ವ, ಆ ನೀರನ್ನು ನಾನು ಈಗ ನೋಡಿ ನೀರು ಕೂಡ ಬಿಟ್ಕೊಂಡಿದೆ, ಒಂದು ಕಪ್ಪಲ್ಲಿ ತೆಗೆದಿಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, 2 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ರುಬ್ಬಿರೋಂಥ ಮಸಾಲೆಯನ್ನು ನಾನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆ ವಿನಿಗರ್ ಮತ್ತು ಈ ಉಪ್ಪು ನೀರನ್ನು ಯಾಕೆ ತೆಗ್ದಿದ್ದೀನಿ ಅಂದರೆ ಈ ಪೌಡ್ರ್ ಹಾಕಿದಾಗ ಏನಾಗುತ್ತೆ ಅದೆಲ್ಲ ಚೆನ್ನಾಗಿ ಫಿಲ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ನೀರಿನಂಶ ಇರುತ್ತಲ್ವ, ಸೊ ಅದೆಲ್ಲ ಪೌಡ್ರ್ ನಾವು ಹಾಕಿರೋ ಮಸಾಲೆ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಎಲ್ಲ ಕರೆಕ್ಟಾಗಿ ಈ ಥರ ಆಗಲ್ಲ, ಅಂದರೆ ಹೀರ್ಕೊಳ್ಳಲ್ಲ, ಎಲ್ಲ ಪ್ರಾಪರಾಗಿ ಕರೆಕ್ಟಾಗಿ ಅದು ಸೆಟ್ ಆಗಲ್ಲ. ಹಾಗಾಗಿ ಫಸ್ಟ್ ಆ ನೀರಿನಂಶ ತೆಗೆದುಬಿಟ್ಟು ಆ ಡ್ರೈ ಪೌಡ್ರನ್ನೆಲ್ಲ ಹಾಕಿದ ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅದೆಲ್ಲ ನೀರಿರುತ್ತೆ, ಕೆಳಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ. ಈಗ ಏನು ಆ ನೀರು ತೆಗೆದಿಟ್ಟಿದ್ವಲ್ವ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಹಿಂಗೆ ಕೂಡ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿದ್ದೀನಿ, ಬಟ್ ವಿಡಿಯೋ ಸ್ಕಿಪ್ ಆಗಿದೆ. ಇಲ್ಲಿ ಪಾತ್ರೆ ಆಗಲಿ ಏನು ಯೂಸ್ ಮಾಡ್ತೀರ ಅಲ್ಲೆಲ್ಲ ನೀಟಾಗಿರಬೇಕು, ಆವಾಗಲೇ ಉಪ್ಪಿನಕಾಯಿ ಹಾಳಾಗಲ್ಲ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಅಥವಾ ಈ ಸಾಸಿವೆ ಎಣ್ಣೆನ 1 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನ ಬಿಸಿ ಮಾಡಿದ್ದೀನಿ. ಬಿಸಿ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗಬೇಕು. ಅದು ತಕ್ಷಣ ಬಿಸಿ ಎಣ್ಣೆನ ಹಾಕ್ಕೋಬಾರ್ದು, ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಗಾಜಿನ ಗ್ಲಾಸಲ್ಲಿ ನಾನು ಈ ಉಪ್ಪಿನಕಾಯಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ತುಂಬ ದಿನ ಇರುತ್ತೆ ಮತ್ತು ಹಾಳಾಗಲ್ಲ. ಮತ್ತು ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಗಾಜಿನ ಜಾರ್ ಇರುತ್ತಲ್ವ ಅದರಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಈ ಉಪ್ಪಿನಕಾಯಿನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ ಒಂದು ಬಾಕ್ಸ್ ಆಯಿತು. ಇದು ಎಷ್ಟೇ ತಿಂಗಳಿಟ್ರೂ ಕೂಡ ಹಾಳಾಗಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿ ಈಗ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈ ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಎಲ್ಲ ಶೇಕ್ ಮಾಡಿ. ಅವಾಗ ಏನಾಗುತ್ತೆ ಎಲ್ಲ ಕಡೆ ಆ ಎಣ್ಣೆ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ, ಹಾಳಾಗಲ್ಲ. ಸೊ ನೋಡಿ ಈ ರೀತಿಯಾಗಿ ರೊಟ್ಟಿ, ಚಪಾತಿ, ಅನ್ನಕ್ಕೆ
ಇದನ್ನು ಊಟದ ಜೊತೆ ಇಟ್ಕೊಂಡು ತಿಂತಾ ಇದ್ದರೆ ರಿಯಲಿ ಫ್ರೆಂಡ್ಸ್ ತಿಂತಾನೆ ಇರ್ತೀರಾ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.